ಕುಣಿದು ಕುಣಿದು ಬಾರೆ ನಲಿದು ನಲಿದು ಬಾರೆ ಜೀವಕ್ಕೆ ಜೀವ ತಂದವಳೆ ಆಡಿ ಮಾಡಿ ಒಲವೇ ಬಂತು ಒಲವೇ ವಿಸ್ಮಯ. ಅವ್ರು ಹೇಳಿದ್ದು ವಿನಾಯಕ ಗಣಪತಿ ವಿಘ್ನ ವಿನಾಶಕನ ಹಾಡು. ಗೋಲ್ಡನ್ ಸ್ಟಾರ್ ಗಣೇಶದಲ್ಲ ಮಗಳ. ಯಾರಮ್ಮ ಇವರು? ಅಪ್ಪ ಅವ್ರು ಕಾಮಿಡಿ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿನೇ ಕಾಮಿಡಿ ಫ್ಯಾಮಿಲಿ. ಚೆನ್ನಾಗಿ ನಗ್ತೀರ ಮಾತ್ರ. ಇರ್ಲಿ 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 ಅಳಿ ಅಂದ್ರೆ ಹಾಡಿ. ಕಂಡಿದ್ದೇವೆ ಈ ಸಾಂಗ್ ಆದ್ರೆ ನಾನು ಫಸ್ಟೇ ಹೇಳ್ತಾ ಇದ್ದೆ. ಒಬ್ರಿಗೊಂದು ಮಾಡ್ಬೇಡ್ರಿ ನೀವು. ಅಲ್ಲ ಆಯ್ತು, ಇನ್ನೊಂದು ಹಾಡಿ ನೀವು. ತಗೊಳ್ಳಿ ಈಗ ಜಾಗರಣೆ. ನಾನ್ ರೆಡಿ. ನೀನ್ ಯಾವಾಗ್ಲೂ ರೆಡಿನೇ. ಬಿಸಿನೀರು ಕೊಡು. ಕಾಡಿನಲ್ಲಿ ಮೀಸ ಇಟ್ಟೆ, ಮೀಸೆಯಲ್ಲಿ ರೋಸ ಇಟ್ಟೆ, ರೋಸದಲ್ಲಿ ಮತ್ತಿನ್ನೇನು ಗುರುಗಳೇ? ಒಂದ್ ಶ್ರುತಿ ಇಲ್ಲ, ಒಂದ್ ತಾಳ ಇಲ್ಲ. ಅವನೇ ಅವನ ಸಂಗೀತಗಾರ ಅಂತಾನೆ. ಒಂದ್ ಸಂಗೀತಗಾರನ ಮಕ್ಕ ನೋಡಿ ಹೆಂಗಿದೆ ಅವಂಗ. ಅಯ್ಯಯ್ಯೋ ಅಳಿ ಅಂದ್ರೆ ಅದು ನಿಮ್ಮ ಹತ್ರ ವಾದ್ಯ ಇದೆ, ಇವ್ರ ಹತ್ರ ವಾದ್ಯ ಇಲ್ಲ, ಹಂಗಾಗಿ ಇವ್ರಿಗೆ ಶ್ರುತಿ ಸಿಕ್ಕಿಲ್ಲ. ಸಿಕ್ಕಿದ್ರೆ ಕಣ ಆ ದೊಡ್ಡ ಪೊಲೀಸ್ ಕೇಸ್ ಆಗೋಯ್ತದು. ಏನ್ ಮಾತಾಡ್ತಾ ಇದೀರಿ ನೀವು? ತಮಾಷೆ ತಮಾಷೆ ಮಾಡಿದ್ದು. ಹಾಸ್ಯ. ಅಯ್ಯಪ್ಪ ನಗ್ಸ್ಬೇಡ ಮರ, ಸುಮ್ನೆ ಇರು. ರೇ ವಿದ್ವಾನ್ ಜಾನಪದವ್ರೆ, ಶ್ರುತಿ ಅಂದ್ರ ನಿಮ್ಮ ಮನೆ ಪಕ್ಕದ ಮನೆ ಶ್ರುತಿ ಅಲ್ಲ. ಈ ಸಂಗೀತದ ಶ್ರುತಿ ತಂಬೂರಿ ತಾಳ ಮೇಳ ಇವುಗಳ ಸಮ್ಮಿಶ್ರಣ ಶ್ರುತಿ ಕಣ್ರಿ. ಯಾವಾಗ ಹೇಳ್ತಾ ಮಿಶ್ರಣ ಮಾಡಕ್ಕೆ? 10 ಮೂಟೆ ಸಿಮೆಂಟ್ಗೆ 2 ಮೂಟೆ ಮಾಡಕ್ಕೆ ನನಗೆ ಹೇಳಕ್ ಗೊತ್ತಿರ ನೀವು. ಮಗಳಿಗೆ ಏನಮ್ಮಾಯ್ತು? ಅಪ್ಪ ಕಾಮಿಡಿ ಕಾಮಿಡಿ. ಚೆನ್ನಾಗಿ ಆಗ್ತೀರಾ ಸರ್ ನೀವು. ಯಾವತ್ತೂ ಹೋಗ್ಬೇಡಿ. ಮಗಳೇ ಹೋಗಿ ವಾದ್ಯ ತಗೋಬರಮ್ಮ, ಹೋಗಿ ಹೋಗೋ ಬೇಗ. ಕಲ್ಯಾಣಿ ಇದೆಯಲ್ಲ, ಇದ್ರ ಮಜಾನೇ ಬೇರೆ. ಹೌದೌದು, ಬಹಳ ಮಜಾ ಅದು. ಕಲ್ಯಾಣಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವಳು 25 ವರ್ಷದಿಂದ ಮದುವೆ ಆಗ್ಬಿಟ್ಟಿದೆ. ಈ ಸೊಸೈಟಿ ಸೀಮೆಣ್ಣೆ ತಗೊಂಡೋಗಿ ಜಗಳ ಕಂಡು ಹೊರಟ ಬಿಡೋದ. ನೀನ್ ಹಾಕಿನ ಮುಂಚೆ ಕಣೆ ಅವಳು. ಅದ ಏನ್ ಮಾತಾಡ್ತಾ ಇದ್ದೀರಿ ನೀವು? ತಮಾಷೆ. ಸಂಗೀತ ನಿಮ್ಗೆ ನಗಿಸ್ಬೇಡ, ಸುಮ್ಮನೆ ಇರಪ್ಪ. ಅಳಿ ಅಂದ್ರೆ ಅದೇನು ಹೇಳಿ. ಸಂಗೀತ ನಿಮ್ಗೆ ಎಷ್ಟು ವರ್ಷದಿಂದ ಗೊತ್ತು? ಸುಮಾರು ಒಂದು 35 ವರ್ಷದಿಂದ ಗೊತ್ತು. ಹಾಗೆಲ್ಲ ನಾವು ಕಾಲೇಜ್ ಫ್ರೆಂಡ್ಸ್. ಸಣ್ಣಕ್ಕಿದ್ ನಾವು ಕಾಲೇಜ್ ಆಗಿದ್ದಾಗ ಒಮ್ಮೆ ಓದ್ಕೊಂಡ್ಬಿಟ್ಟವಳೆ. ಸುಮ್ ಕೂತ್ಕೊಳ್ಳಿ. 30 ವರ್ಷದಿಂದ ನಾ ಲವ್ ಮಾಡ್ತಾ ಇದ್ದೇನೆ ಸಂಗೀತ. ಅಪ್ಪ ಕೊಡಮ್ಮ ಅವ್ರಿಗೆ. ಅಯ್ಯೋ ಮಾಮ, ಇದೇನಿದು ಹಿಂಗದೆ? ಕಮಂಗೆ ಅದೇನು ಅಂತ ಗೊತ್ತಿಲ್ವೇನೆ? ಗೊತ್ತು ಮಾಮ, ಬಟ್ಟೆ ಇಡೋ ಸೂಟ್ ಕೇಸು. ಅದು ಸೂಟ್ ಕೇಸ್ ಅಲ್ಲ ಕಣೆ, ಬಟ್ಟೆ ಇಡಕ್ಕೆ ಟ್ರಂಕು ಅಲ್ಲಿಡ್ಕೋ. ಅಕ್ಕ ಅಕ್ಕ ಇದನ್ನು ತಗೊಳ್ಳಿ. ಮಾಮ ಇದೇನಿದು? ದೂರ ಇಡ್ಕೊ. ಗಡಿಗೇನು ನೀನು ಎಳ್ಳು ಕಣೆ. ನಾವು ಚೆನ್ನಾಗ್ ಆಡಿಲ್ಲ ಅಂತ ನೀರ್ ತುಂಬದೆ ಇರೋ ಖಾಲಿ ಮಡಕೆ ಕೊಟ್ಟವ್ರೆ. ನೀನ್ ತುಂಬಿದ್ಕೊಂಡು ನೀನ್ ಇದೆಯಲ್ಲ, ಅದಕ್ಕೆ ಖಾಲಿ ಮಾಡ್ಕೊ ಕೊಡ. ಸುಮ್ಕೆ ಇಟ್ಕೊಂಡೆ ಸರಿ. ಇವಾಗ ಬಾವಾ ಸ್ವಲ್ಪ ಚೆನ್ನಾಗಿ ಹಾಡಿ. 2,89,000 ಇದು ಪ್ರೋಗ್ರಾಮ್ ಮಾಡ್ತಾ ಇರೋದು. ಇವಳು ಯಾವಳ ಬಂದ್ಬಿಟ್ಟಿಲ್ಲ ಹೇಳಕ್ಕೆ. ಮಾಡ್ತೀನಮ್ಮ, ಚೆನ್ನಾಗಿ ಮಾಡ್ತೀನಿ. ಅಳಿ ಅಂದ್ರೆ ಇವಾಗ ಇಬ್ಬರ ಹತ್ರನೂ ವಾದ್ಯ ಇದೆ. ಜುಗಲ್ ಬಂದಿ ಶುರು ಆಗ್ಲಿ. ಆಗ್ಲಿ. ಬಾ ಬಾ ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಮ್ಮ ಮದುವೆ ಸೆಟ್ ಆಯ್ತು ಈಗ, ಬೇಗ ಬಾ. ಇಲ್ಲೆಲ್ಲ ರೂಮ್ ಇಲ್ವೇನ್ರಿ ಇವ್ರಿಗೆ? ಇಲ್ಲಿ ಬಂದು ಅರ್ಥತಿಲ್ಲ. ಸಂಗೀತ ಅಂದ್ರೆ ಏನ್ ಅನ್ಕೊಂಡಿದ್ದೆ ನೀನು? ಕುಣಿತಾವ್ನಿಲ್ಲಿ 189 ಪ್ರೋಗ್ರಾಮ್ ಇದು. ಗಂಗೆ ಬಾರೆ ತುಂಗೆ ಬಾರೆ. ಗಂಗೆ ಬಾರೆ ತುಂಗೆ ಬಾರೆ, ಬಾರೆ ನೀರೇ ದಹ ತೀರೇ, ಬಾರೆ ನೀರೇ
ರೇ ರಾ ರಾ ರೇ 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 ರಾಗಿ ಹೊಲದಾಗೆ ಕಳೆ ಗುಡಿಸಲು ಗುಡಿಸಲಿಗೆ ಓದೆ ಮಾತನಾಡಲು ತುಂಬಾ ಹೊಸ ಮಾತು ಕಲಿಸಿ ಕೊಟ್ಟಳಮ್ಮ ಜೇನು ಕೊಟ್ಟು ಎಲ್ಲ ಕೊಟ್ಟು ಓದಳಮ್ಮ. ಸಾಕಿನ ಸಲೆ ಹಾಡು ಯಾವುದು ಸಂಗೀತ ಯಾವುದು ಒಂದು ಗೊತ್ತಿಲ್ಲ ನಿನಗೆ ಮಂಗನಿಗೆ. ಏನ್ ಹೆಸರು ಏನ್ ಹೆಸರು ಏನ್ ಹೆಸರು? ಸಂಗೀತ ಬಲ್ಲ ಗೊತ್ತಲ್ಲ ಸಂಗೀತ ನಾನು ಹೇಳಿದ್ದು ಜುಗಾಲ್ ಬಂದಿ ಜಗಳ ಬಂದಿ ಅಲ್ಲ. ಕೂತ್ಕೊಳ್ರಿ ಅಲ್ಲಿ ಅಂದ್ರೆ ನೀವು ಹಾಡಿ ಒಂದು ಒಳ್ಳೆ ಹಾಡು ಹೇಳಿ ಈಗ. ಏನ್ ಹಾಡಿದ? ಏನ್ ಹೆಸರು ನಿಂದ? ಕಂಟಿ ಅಂತ ಗುರುಗಳು ಪ್ರೀತಿಯಿಂದ ಕಂಟಿ ಕಂಟಿ ಅಂತ ಕರೀತಾರೆ. ಒಳ್ಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದಂಗಿದೆ ನನಗೆ. ಕಂಠಿ ಯಾರು ಕರ್ಕ ಬಂದ್ಬಿಟ್ಟ ನೀನು? ಅಲ್ಲಿ ಅಂದ್ರೆ ನೀವು ಹಾಡಿ. ಏನ್ ಆಡದಪ್ಪ ಎಲ್ಲ ಕಿತ್ತಾಡ್ತಾವ್ರೆ. ಎಲ್ಲ ಕಿತ್ತಾಡ್ತಾರ. ನನ್ನ ಮಕ್ಕ ಏನ್ ನೋಡ್ಕೊಂಡ್ ಮಾತಾಡ್ತಾ ಇದ್ಯಾ? ಇಲ್ಲ ಇಲ್ಲ ಅವರು ಕಾಮಿಡಿ ಮಾಡ್ತಿದ್ದಾರೆ ಕಾಮಿಡಿ. ನೀವು ಹಾಡಿ. ಮಧುವನ ಕರೀತಾರೆ. ಮಧುವನ ಕರೆದರೆ ಕರೆ 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 ನಾನು ಒಂದ್ 2-3 ಸರಿ ಕರ್ತಿದ್ದೆ ಅವಳ ಬರ್ಲಿಲ್ಲ. ಬಸ್ಸು ಕರೀತಾವ್ ಹೋಗು. ಮಧು ಅಂದ್ರೆ ಆಲೂಗಡ್ಡೆ ಮೂಟೆ ಅಲ್ಲ ಕಣೋ. ಹಾಡು ಹಾಡು ಬಾ ಬಾ ಮಧುವನ ಕರೆದ್ರಂದ ಅದಕ್ಕೆ ಕರ್ದೆ ಹೋಗು. ಹಾಡಿ ಹಾಡಿ ನೀವು. ಜನಪದ ವಿದ್ವಾಂಸರೇ ಅವಕಾಶ ಮಾಡಿಕೊಡಿ. ನನಗೆ ಮಾತಾಡ್ಸಕ್ ಬರ್ಬೇಕಣ್ಣ ನೀನು. ನನಗೆ ಎದುರು ಮಾತಾಡೋಷ್ಟು ಬೆಳ್ಬಿಡ ನೀನು. ಹಾಡಿ ಗುರುಗಳೇ ನೀವು ಹಾಡಿ. ವಿದ್ವಾಂಸರೇ ಸ್ವಲ್ಪ ಇರಿ. ಆಯ್ತು ಬಿಡಿ ನೀವು ಹಾಡಿ. ಮಧುವನ ಕರೆದರೆ ತನು ಮನಸೆಳೆದರೆ ಶರಣಾಗು ನೀವಾದರೆ ಬಿರುಗಾಳಿಯಲ್ಲಿ ತೇಲಿ ಹೊಸ ಘಳಿಗೆ ಬಂದಿದೆ. ಹೊಸ ಮೈಯ ಮುರಿದು ಬಾಬಳಿಗೆ ಎಂದಿದೆ. ಶರಣಾಗುವಾದರೆ ಸೆರೆಯಾಗುವಾದರೆ. ವಾ 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 ಕಿವಿಗೆ ಪಾವನ ಆಗೋಯ್ತು. ತುಂಬಾ ಚೆನ್ನಾಗಿತ್ತು. ಇದು ಜಾಗರಣೆ. ನಾನ್ ರೆಡಿ. ನೀನ್ ಯಾವಾಗಲೂ ಬಿಸ್ತಿರ್ ಕಡೆ. ಅಲ್ಲಿದೆ ಬಾ ಮೂಲಕ ಬಾ. ನೀನ್ ಮಾಡ್ತಿರೋದು ಓವರ್ ಆಕ್ಟಿಂಗ್ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಚೆನ್ನಾಗಿ ಹಾಡಿ ಮ್ಯಾನೇಜ್ ಮಾಡು. ಈಗ ನೋಡಿ ಈಗ ಅಲ್ಲಾಟ್ಬಿಡ್ತೀನಿ ನಂಗೆ. ಬೋಟ್ ತಗೊಂಡು ನೋಡ್ತಿದ್ದು ಹಲೋ ನಿಮಗೆ ಬೂಟ್ ತಗೊಂಡು ಹೊಡೆಯೋದಲ್ಲ. ಹಲೋ ಇರೇ ಒಂದ್ ನಿಮಿಷ. ಇದು ನನಗಾದ ಅವಮಾನ ಅಲ್ಲ, ಸಂಗೀತಕ್ಕಾದ ಅವಮಾನ. ಊಟ ನೋಡ್ತೀರನ್ರಿ? ಯಾವ್ದಕ್ಕಾದ ಅವಮಾನ? ಸಂಗೀತಕ್ಕಾದ ಅವಮಾನ. ಸಂಗೀತ ಕಂಠಿ ಸಮಾಧಾನ. ಸಂಗೀತ ಅಂದ್ರೆ ಗೊತ್ತೇನ ನಿನ್ಗೆ? ಸಂಗೀತ ಸ್ವರಗಳಂದ್ರೆ ಗೊತ್ತೇನ ನಿನಗೆ? ಕುಡಿದ್ಬಿಟ್ಟಿದೆ ಅಂತಿದ್ಯಾ? ಒಂದು ಸ್ವರ ಸಾಧನೆ ಒಬ್ಬ ಸಂಗೀತಗಾರನ ಜೀವನದಲ್ಲಿ ಗಂಟ್ಲಲ್ಲಿ ಕುತ್ಕೋಬೇಕಂದ್ರೆ ಆ ಒಬ್ಬ ವ್ಯಕ್ತಿ 1 ಕೋಟಿ ಸಲ ಸಾ ಅಂತಿರ್ಬೇಕು. ಅದು ಒಂದು ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನೋದಕ್ಕೆ
ಜನ್ಮ ಜನ್ಮಗಳ ಪ್ರತಿಫಲವಾಗಿನೇ ಕಣ ಸಂಗೀತಗಾರ ಹುಟ್ಟೋದು ಅಂತ ಸಂಗೀತಕ್ಕೆ ಮಾಡ್ತೀಯ ಸಂಗೀತ ಸರಿಗ ಪದನಿಸ್ಕೊಳ್ತೀವಿ ವಿದ್ವಾನ್ ವಿದ್ವಾನ್ ಜಾನಪದ ವಿದ್ವಾನ್ ಪಾವಗಡದಲ್ಲಿ ಬಿಡ್ತಾ ಬಿಡಿ 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 ಹೊರತ ಜಾಸ್ತಿ ಬಿತ್ತು ಪಾಪ. ಬನ್ನಿ ಬನ್ನಿ ಹೇಳಿ ಅಂದ್ರೆ ಬನ್ನಿ. ಸಂಗೀತದ ಗಂಧಗಾಳಿನೇ ಗೊತ್ತಿಲ್ಲ. ಸಂಗೀತ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ ನೀವು? ಏನಂತ ಹೇಳ್ತೀನಿ ತಿಳ್ಕೊ ಇವಾಗ. ಕಂಠೆ ಬನ್ನಿ ಗುರುಗಳೇ. गान विद्या बड़ी कठिन है. ಇದು ಸಂಗೀತ. ಸಾರಿ ಸಾ ಗೊತ್ತಲ್ಲ, ಈ ನನ್ನ ಮಗ ಕರ್ಕೊಂಡ್ ಸುಮ್ಮನೆ ಹಾಡು ಅಂದ ಆಡ್ಬಿಟ್ಟು ಸಾರಿ. ತಪ್ಪು ಮಾಡೋದು ಸಹಜ ಕಣ, ತಿದ್ದಿ ನಡೆಯೋನೆ ಮನುಜ. ಅಳಿಯಂದ್ರೆ ಈ ಕಾಂಪಿಟೇಷನ್ ಅಲ್ಲಿ ನೀವೇ ಗೆದ್ರಿ. ಇರ್ಲಿ ಇರ್ಲಿ ಇರ್ಲಿ, ನನ್ನ ಮಗಳನ್ನ ನಿಮ್ಗೆ ಕೊಟ್ಟು ಮದುವೆ ಮಾಡ್ತೀನಿ. ಮಾವ ನಿಮ್ ಕಾಲಿಗೆ ಬಿದ್ದು ಕೇಳ್ಕೊತೀನಿ, ದಯವಿಟ್ಟು ಅಂತ ಕೆಲಸ ಮಾತ್ರ ಮಾಡ್ಬೇಡಿ. ನಿಮ್ ಮಗಳ ತುಂಬಾ ಪ್ರೀತಿ ಮಾಡ್ತಿದ್ರಿ ಮಾವ. ನಾ ಈ ಪ್ರೀತಿ ಗೀತಿ ಯಾವ್ದನ್ನು ನಂಬಲ್ಲ. ನಾನು ನನ್ನ ಮಗಳು ಮದುವೆ ಅಂತ ಮಾಡಿದ್ರೆ ಅದು ಕರಿಬಸು ಜೊತೆನೆ. ಅಪ್ಪ, ನಾನು ಇವ್ರನ್ನ ತುಂಬಾ ಪ್ರೀತಿ ಮಾಡಿದೀನಪ್ಪ. ಸಂಗೀತದಲ್ಲಿ ಅವ್ರು ನಿನ್ ಮನ್ಸ್ ಗೆದ್ದಿರ್ಬೋದು, ಆದ್ರೆ ಪ್ರೀತಿಲಿ ಇವ್ರು ನನ್ ಮನ್ಸ್ ಗೆದ್ದಿದ್ದಾರೆ. ಪ್ಲೀಸ್ ಅಪ್ಪ. ಆಗಲ್ಲಮ್ಮ, ನಾನು ನಿನಗೆ ಮದುವೆ ಅಂತ ಮಾಡೋದಾದ್ರೆ ಅದು ಕರಿಬಸು ಜೊತೆನೆ. ಮೇಡಮ್ ಅವ ಗಳಿಸಿಲ್ಲದ ಹೆಣ್ಣು ಮನಸ್ಸಿಲ್ಲದ ಹೆಣ್ಣು ಯಾವತ್ತರ ಮುದಾಗಕ್ಕೆ ಸಾಧ್ಯ ಇಲ್ಲ. ಸಂಗೀತದಲ್ಲಿ ನಿಮ್ಮ ಮನಸ್ಸನ್ನು ಗೆದ್ದಿರ್ಬೋದು, ಆದರೆ ಜೀವನ ಎಂಬುವಂಥ ಒಂದು ಹಡಗಿನ ಪಯಣದಲ್ಲಿ ಅವಳ ಮನಸ್ಸನ್ನು ಇವನು ಗೆದ್ದಿದ್ದಾನೆ, ಇವಳ ಮನಸ್ಸನ್ನು ಅವಳು ಗೆದ್ದಿದ್ದಾನೆ. ಸೊ ಹಾಗಾಗಿ ಅವಳ ಜೋಡಿ ಅವರಿಗೆ ಸೂಕ್ತ, ಇವನ ಜೋಡಿ ಅವರಿಗೆ ಸೂಕ್ತ. ನಿಮ್ಮ ಒಂದು ಹಠಕ್ಕೆ 3 ಜೀವಗಳನ್ನ ಬಲಿ ಪಡಕ್ಕೆ ನನಗೂ ಇಷ್ಟ ಇಲ್ಲ. ಅವಳ ಗಡಿನೇ ಕೊಟ್ಟು ಮದುವೆ ಮಾಡಿ. ಅದೇ ಚೋಟಲ್ಲಿ ನಮ್ಮದೇನು ಮಾಡಿಸ್ಬಿಡಿ.